ನನಗನ್ನಿಸ್ತೈತೆ ಕಾಂಗ್ರೆಸ್ ಪಾರ್ಟಿಗೆ ಸೋಲಿನ ಒಂದು ಭಯ ಕಾಡ್ತಾ ಇದೆ. ನಾನು ಕೂಡ ಕಳೆದ 10 ದಿನದಿಂದ ತಮಿಳುನಾಡು ಚುನಾವಣೆಯಲ್ಲಿ ನಾನು ಸತೀಶ್ ರೆಡ್ಡಿಯವರು ನಮ್ಮೆಲ್ಲ ಆನೆಕಲ್ಲಿನ ಪ್ರಮುಖರೆಲ್ಲರೂ ಕೂಡ ನಾರಾಯಣ ಸ್ವಾಮಿ ಎಲ್ಲ ಪ್ರಮುಖರು 10 ದಿನದಿಂದ ಅಲ್ಲೇ ಇದ್ದೀರಿ. ನಾವು ಒಂದು ವೇವ್ ಇದೆ ಈ ಸರಿ ತಮಿಳುನಾಡಲ್ಲಿ. ಅದೇ ರೀತಿ ವೆಸ್ಟ್ ಬೆಂಗಾಲಲ್ಲೂ BJP ಗೆಲ್ತೈತೆ, ಅಸ್ಸಾಮಲ್ಲಿ BJP ಗೆದ್ದೇ ಗೆಲ್ತೈತೆ. ಕೇರಳದಲ್ಲೂ ಕೂಡ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೇರಳದಲ್ಲೂ BJP ಮಾಡ್ತಾ ಇದೆ. ಇದರಿಂದ ಈ ರಿಪೋರ್ಟ್ಗಳೇನು ಬರ್ತಾ ಇದೆ, ಸಮೀಕ್ಷೆಗಳ ವರದಿಗಳೇನು ಬರ್ತಾ ಇದೆ, ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಒಂದು ರೀತಿ ಭ್ರಮನಿರಸನ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕಾಂಗ್ರೆಸ್ ಅಧ್ಯಕ್ಷರು ಅವ್ರ ಕಾಲದಲ್ಲೇ ಎಲ್ಲ ಕೈ ಬಿಟ್ಟು ಹೋದರೆ ಅವ್ರಿಗೆ ಅವಮಾನ ಅಲ್ಲ, ಅವಮಾನಕ್ಕೋಸ್ಕರ ನರೇಂದ್ರ ಮೋದಿಯನ್ನು ಟೀಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಸೋಲು ಗ್ಯಾರಂಟಿ ಆಗಿದೆ, ಅದಕ್ಕೋಸ್ಕರ ಈಗಲೇ ಟೀಕೆ ಮಾಡಿ ವಿಷಯಾಂತರ ಮಾಡೋಕ್ಕೆ, ಸೋಲಿನ ವಿಷಯಾಂತರ, ಕಾಂಗ್ರೆಸ್ಸಿನ ಸೋಲಿನ ವಿಷಯಾಂತರ ಮಾಡೋಕ್ಕೆ ಈ ನಾಟಕವನ್ನು ಆಡ್ತಾ ಇದ್ದಾರೆ ಅವರು. ಆಪರೇಷನ್ ಸಿಂಧೂರ್ ಆಗಿ ಇವತ್ತಿಗೆ ವರ್ಷ ಸರ್, ಇನ್ನೂ ಕೂಡ ಆ ನೋವಿನಿಂದ ಹೊರಗೆ ಬಂದಿಲ್ಲ ಅಂತ ಕುಟುಂಬದವ್ರು ಕಣ್ಣೀರಿಟ್ಟಿದ್ದಾರೆ. ಈಗೆಲ್ಲ ಭದ್ರತೆ ಹೆಚ್ಚಾಗಿದೆ ಅನ್ನೋಂಥದ್ದು ಕೂಡ ಒಂದಷ್ಟು ವ್ಯಕ್ತವಾಗಿದೆ. ಇಲ್ಲ, ಆಪರೇಷನ್ ಸಿಂಧೂರ್ ಏನಿದೆ ಅದು ದೇಶಕ್ಕೆ, ನಮ್ಮ ಸೈನಿಕರಿಗೆ ಮೆಚ್ಚುಗೆಯನ್ನು ನಾವು ಕೊಡಬೇಕು. ಧೈರ್ಯದಿಂದ ಹೋಗಿ ಪಾಕಿಸ್ತಾನದ ನೆಲದಲ್ಲಿ ಬಾಂಬಿನ ದಾಳಿ ಮಾಡಿ ಅಲ್ಲಿನ ಟೆರರಿಸ್ಟ್ ಗೂಡುಗಳನ್ನು, ಸ್ಪಾಟ್ಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ಅದು ಭಾರತಕ್ಕೆ ಒಂಥರ ಹಿರಿಮೆ. ಮತ್ತು ಪಾಕಿಸ್ತಾನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ತಿರುಗೇಟು ಕೊಡೋಕ್ಕೂ ಆಗಲಿಲ್ಲ ಅವ್ರ ಕೈಲಿ. ಆದರೆ ಅವತ್ತು ಯಾರು ತೀರ್ಕೊಂಡಿದ್ದಾರೆ, ಅವರ ಕುಟುಂಬದ ಮುಂದೆನೇ ತೀರ್ಕೊಂಡಿದ್ದಾರೆ. ಅವರ ಕಣ್ಣೆದುರುಗಡೆನೇ ಗುಂಡಾರಿಸಿದ್ದಾರೆ ಈ ಪಾಕಿಸ್ತಾನದವರು, ಮುಸ್ಲಿಮರು. ಆ ಮುಸ್ಲಿಂ ಪಾಕಿಸ್ತಾನದವರು ಅವರ ಕುಟುಂಬದ ಮಧ್ಯೆ ಆಗಿದ್ದಾರೆ. ಅದರ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಆ ಗುಂಡಿನ ಮಾಧ್ಯಮದಲ್ಲಿ ಆ ಗುಂಡಿನ ಸದ್ದನ್ನು ಕೇಳಿದಾಗ, ಅವರು ಕುಸಿದು ಬೀಳ್ತಾ ಇರೋವಾಗ ನಮಗೂ ಕಣ್ಣಲ್ಲಿ ನೀರು ಬಂತು. ನಮ್ಮ ದೇಶದ ಒಬ್ಬ ಮಗ ಈ ಥರ ಧರ್ಮದ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮುಸಲ್ಮಾನ್ ಗೂಂಡಾಗಳು, ಮುಸಲ್ಮಾನ್ ಭಯೋತ್ಪಾದಕರು ದಾಳಿ ಮಾಡಿರ್ತಕ್ಕಂಥದ್ದು ನಮ್ಮ ಕನಸು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಪಾಕಿಸ್ತಾನಕ್ಕೆ ಒಂದಲ್ಲ ಒಂದು 10 ಬಾರಿ ಬುದ್ಧಿ ಕಲಿಸಿದ್ರು ಇನ್ನೊಂದು ಬಾರಿ ಬುದ್ಧಿ ಕಲಿಸ್ಬೇಕು ಅಂತ ಅನಿಸುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಪ್ರಪಂಚದ ಭೂಪಟದಲ್ಲೇ ಇರಬಾರ್ದು, ಪಾಕಿಸ್ತಾನ ಅನ್ನೋ ಪದ ಪ್ರಪಂಚದ ಭೂಪಟದಲ್ಲೇ ಇರಬಾರ್ದು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಶಾಂತಿ ಸಿಗುತ್ತೆ, ಈ ಭಯೋತ್ಪಾದನಾ ಚಟುವಟಿಕೆಗೆ ಅಂತ್ಯ ಆಡೋಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಪ್ರಪಂಚದ ಭೂಪಟದಿಂದ ತೆಗಿಬೇಕು ಪಾಕಿಸ್ತಾನವನ್ನು. ಈಗಾಗಲೇ ಪಾಪರಾಗಿದೆ. ಎಲ್ಲೋ ನಮ್ಮ ಸ್ವಲ್ಪ ಕಾಂಗ್ರೆಸ್ ಅವರೆಲ್ಲ ಸ್ವಲ್ಪ ಸಪೋರ್ಟ್ ಅಷ್ಟೇ ಅವ್ರಿಗೆ. ಅದು ಬಿಟ್ಟರೆ ಪ್ರಪಂಚದ ಭೂಪಟದಲ್ಲಿ ಕಾಣೆ ಆಗೋಗ್ತಾರೆ. ಈಗಾಗಲೇ ಪಾಪರಾಗಿ ಊಟ ತಿನ್ನೋಕ್ಕೂ ಗತಿ ಇಲ್ಲದ ಸ್ಥಿತಿಗೆ ಬಂದಿದ್ದಾರೆ ಅವರು. ನಾನು ಮಾತಾಡ್ತೀವಿ. ಅದೇ ರೀತಿ ನಿನ್ನೆ ED ಕೂಡ ಬಿಟ್ಕಾಯಿನ್ ಕೇಸಲ್ಲಿ ED ಕೂಡ ಸುಮಾರು 17 ಕಡೆ ರೈಡ್ ಆಗಿದೆ ಅಂತ ಹೇಳಿದ್ದಾರೆ. ಹ್ಯಾರಿಸ್ ಅವರ ಕುಟುಂಬಕ್ಕೂ ಸಂಬಂಧಪಟ್ಟಂತೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ನನ್ನ ಆಗ್ರಹ, ಇಷ್ಟು ವರ್ಷ 3 ವರ್ಷ ಆದ್ರೂ ಇನ್ನೂ ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ತನಿಖೆ ಮುಗಿದು 1.5 ವರ್ಷ ಆಗಿದೆ ನನಗಿರೋ ಅಂಥ ಮಾಹಿತಿ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೆ. ತನಿಖೆ ಮುಗಿದು 1.5 ವರ್ಷ ಆಗಿದೆ. ಯಾರ ಒತ್ತಡದ ಮೇಲೆ ಚಾರ್ಜ್ ಶೀಟನ್ನು ಹಾಕಿಲ್ಲ? ಚಾರ್ಜ್ ಶೀಟ್ ಹಾಕೋಕ್ಕೆ ಸಮಸ್ಯೆ ಏನಾಗಿದೆ? ಈಗ ಬೇರೆ ಬೇರೆ SITಗಳ ರಚನೆ ಮಾಡಿದ್ರಿ, ಕುಮಾರಸ್ವಾಮಿದು ರಚನೆ ಮಾಡಿದ್ರಿ, ಬೇರೆ ಬೇರೆದೆಲ್ಲ ರಚನೆ ಮಾಡಿದ್ರಿ, ಎಲ್ಲ ಚಾರ್ಜ್ ಶೀಟ್ಗಳು ಔಟವೆ. ಇದೊಂದು ಚಾರ್ಜ್ ಶೀಟ್ ಆಗದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಡಾಕ್ಟರ್ ಪರಮೇಶ್ವರ್ ಅವರು ಜನಗಳ ಮುಂದೆ ಹೇಳಬೇಕು. ಯಾಕೆ ಮಾಡಿಲ್ಲ ನಾವು ಚಾರ್ಜ್ ಶೀಟು? ಚಾರ್ಜ್ ಶೀಟ್ ಹಾಕೋಕ್ಕೆ 3 ತಿಂಗಳು ಸಾಕು, 6 ತಿಂಗಳು ಸಾಕು, ವರ್ಷ ಬೇಕಾ? ಎಷ್ಟು ವರ್ಷ ಆಗೋಯ್ತು ಇದು? ಇಮಿಡಿಯೇಟಾಗಿ ಚಾರ್ಜ್ ಶೀಟ್ ಹಾಕಬೇಕು ಅಂತ
ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ.